16ನೇ ಬಜೆಟ್ ಮಂಡನೆಗೆ ಸಜ್ಜಾದ ಸಿದ್ದರಾಮಯ್ಯ. ಬಹುನಿರೀಕ್ಷಿತ ರಾಜ್ಯ ಬಜೆಟ್ಗೆ ಕೌಂಟ್ ಡೌನ್. ಸಿಎಂ ಲೆಕ್ಕಾಚಾರದತ್ತ ರಾಜ್ಯದ ಜನರ ಚಿತ್ತ. ಬಜೆಟ್ಗೂ ಮುನ್ನ ವಿಪಕ್ಷಗಳಿಂದ ವಾರ್, ಸರ್ಕಾರದಿಂದ ಶೂನ್ಯ ಸಾಧನೆ ಆರೋಪ. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ಹೋರಾಟಕ್ಕೆ ಪ್ಲಾನ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾಗೆ ಸಂಕಷ್ಟ. ಚಿನ್ನದ ಕಳ್ಳಿಗೆ ಸಿಗುತ್ತಾ ಬೇಲ್? ಹಣದಾಸೆಗೆ ಮಣ್ಣು ತಿನ್ನೋ ಕೆಲಸ ಮಾಡಿದ್ರ? ರಾಜ್ಯದಲ್ಲಿ ಮತ್ತೆ ಶುರುವಾಗುತ್ತಾ ಮೇಕೆದಾಟು ಕದನ. ಪ್ರವೀಣ್ ಶೆಟ್ಟಿ ಬಣದಲ್ಲಿ ವಿಧಾನಸೌಧ ಚಲೋ ಹೋರಾಟ. ಹಿಂದೆ ಫಿಕ್ಸ್ ಆಗುತ್ತಾ ಮುಹೂರ್ತ? ಪ್ರಸ್ತುತ ರಾಜ್ಯ ಸರ್ಕಾರದ ಮುಂದೆ ತಮಗೆಲ್ಲ ಗೊತ್ತಿರುವ ಹಾಗೆ ನಾನಾ ರೀತಿಯ ಸವಾಲುಗಳಿದೆ. ಗ್ಯಾರಂಟಿಯ ವಿಚಾರವಾಗಿ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಅಕ್ಕಿ ಬಂದಿಲ್ಲ, ಅಕ್ಕಿ ದುಡ್ಡು ಬಂದಿಲ್ಲ, ಇತ್ಯಾದಿ ಇತ್ಯಾದಿ ಆರೋಪವನ್ನ ಮಾಡುವಂತಹ ಕೆಲಸ ಆಗ್ತಾ ಇದೆ. ಸಾರಿಗೆ ಇಲಾಖೆಯ ಸಾರಿಗೆ ನಿಗಮದವರು ನಮಗೆ ಈ ಸಾರಿ ಶಕ್ತಿ ಯೋಜನೆ ಅಡಿಯಲ್ಲಿ ಇಷ್ಟೊಂದು ದುಡ್ಡು ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲಾ ಸವಾಲುಗಳ ಮಧ್ಯೆ ಸಿದ್ದರಾಮಯ್ಯ ಅವರು ಇವತ್ತು ದಾಖಲೆಯ 16ನೇ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಯಾರಿಗೆ ಎಷ್ಟು ಕೊಡ್ತಾರೆ, ಅಭಿವೃದ್ಧಿ ಕೆಲಸಗಳಿಗೆ ಯಾವ ರೀತಿ ಅವರು ಒಲವನ್ನ ನೀಡ್ತಾರೆ ಈ ಬಜೆಟ್ನಲ್ಲಿ, ಸಾಲದ ಹೊರೆ ಮತ್ತೆ ಹೆಚ್ಚಾಗುತ್ತಾ, ಈ ಎಲ್ಲಾ ಪ್ರಶ್ನೆಗಳು ಇದೆ. ಸೊ ಸಿದ್ದರಾಮಯ್ಯ ಅವರ ಇವತ್ತಿನ ಬಜೆಟ್ ಮಂಡನೆ ವಿಚಾರವಾಗಿ ಒಂದು ವಿಶೇಷ ವರದಿ ಆರಂಭದಲ್ಲಿ ನಿಮಗಾಗಿ. ಬಹುನಿರೀಕ್ಷಿತ ಕರ್ನಾಟಕ ಬಜೆಟ್ ಮಂಡನೆ. 16ನೇ ಆಯವ್ಯಯ ಮಂಡಿಸಲಿದ್ದಾರೆ ಸಿದ್ದರಾಮಯ್ಯ. ಇಡೀ ಕರ್ನಾಟಕ ಎದುರು ನೋಡುತ್ತಿರೋ ಬಹುನಿರೀಕ್ಷಿತ ಕರ್ನಾಟಕ ಬಜೆಟ್ ಮಂಡನೆಯಾಗಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ 16ನೇ ಆಯವ್ಯಯ ಮಂಡಿಸಲಿದ್ದಾರೆ. ಒಂದ್ ಕಡೆ 5 ಗ್ಯಾರಂಟಿಗಳಿಗೆ ಹಣ ಒದಗಿಸಲು ಒದ್ದಾಡುತ್ತಿರುವಾಗಲೇ ಅದೇನು ವಿಶೇಷ ಬಜೆಟ್ ಕೊಡ್ತಾರೋ ಅಂತ ಇಡೀ ರಾಜ್ಯ ಕಾಯ್ತಿದೆ. ಜುಲೈ 2023ರಲ್ಲಿ 14ನೇ ಬಜೆಟ್ ಮಂಡಿಸಿದಾಗಲೇ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ದಾಖಲೆ ಸಿದ್ದರಾಮಯ್ಯ ಪಾಲಾಗಿತ್ತು. 2024-25ನೇ ಸಾಲಿನ ಬಜೆಟ್ ಅನ್ನ ಫೆಬ್ರವರಿಯಲ್ಲಿ ಮಂಡಿಸಿದ್ರು. ಅದು ಸಿದ್ದಣ್ಣನ 15ನೇ ಬಜೆಟ್ ಆಗಿತ್ತು. 16ನೇ ಬಜೆಟ್ ಭಾರೀ ಕುತೂಹಲ ಮೂಡಿಸಿದೆ. ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಬಜೆಟ್ ಗಾತ್ರ 4 ಲಕ್ಷ ಕೋಟಿ ದಾಟಲಿದೆ ಎನ್ನಲಾಗುತ್ತಿದೆ. ಜಿಲ್ಲೆ ರಚನೆ ಕೂಗು. ಬೆಳಗಾವಿಯ